ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕರುಣ್ ನಾಯರ್ ಬಗ್ಗೆ ಒಂದು ಅಚ್ಚರಿಯ ವಿಚಾರಗಳನ್ನು ಹೇಳ್ತೇನೆ. ಹಾಗೆ ಟೀಕೆ ಮಾಡಿದಂಥ ಶುಭ್ಮನ್ ಗಿಲ್ಗೆ ಹೇಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೇನೆ. ಆದರೆ ದಯವಿಟ್ಟು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು, ಅದು ಜೀವನವೇ ಇರಲಿ ಅಥವಾ ಕ್ರೀಡೆಯೇ ಇರಲಿ ಅಥವಾ ಯಾವುದೇ ವಿಚಾರ ಇರಲಿ, ಯಾವಾಗಲೂ ಕೂಡ ಸೋಲಾಯಿತು ಅಂತ ನಾವು ಕೈಕಟ್ಟಿ ಕೂರೋದಕ್ಕಿಂತ ಅನ್ಯಾಯ ಆದವರ ವಿರುದ್ಧ ಗೆದ್ದು ತೋರಿಸೋದೇ ನಿಜವಾದ ಸಾಧನೆ ಅನ್ನೋ ಮಾತಿದೆ. ಇದನ್ನು ಹಿರಿಯರು ಕೂಡ ಹೇಳಿದ್ದಾರೆ. ಇದೀಗ ಅಂಥದ್ದೇ ಪ್ರದರ್ಶನವನ್ನು ನೀಡುತ್ತಾ ಎಲ್ಲರ ಬಾಯಿ ಮುಚ್ಚುವಂತೆ ಆಟ ಆಡ್ತಿರೋದು ನಮ್ಮ ಕನ್ನಡಿಗ ಕರುಣ್ ನಾಯರ್ ಅವರು. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಗರ್ಜಿಸಿದ ಬಳಿಕ ಇದೀಗ ಕರ್ನಾಟಕ ಮೂಲದ ಈ ಆಟಗಾರ ರಣಜಿ ಟ್ರೋಫಿಯಲ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಅವರು ಯಾರು ಅಲ್ಲ, ಕರುಣ್ ನಾಯರ್ ಅವರು. ಹೌದು, ಕರುಣ್ ನಾಯರ್ ಮಾತಾಡ್ತಾ ಇಲ್ಲ, ಆದರೆ ತಮ್ಮ ಬ್ಯಾಟಿಂಗ್ ಮೂಲಕವೇ ಎಲ್ಲರಿಗೂ ಕೂಡ ಉತ್ತರ ಕೊಡ್ತಾ ಇದ್ದಾರೆ. ಆದರೆ ಇವರು ಎಷ್ಟೇ ಉತ್ತರ ಕೊಟ್ಟರು, ಎಷ್ಟೇ ರನ್ ಬಾರಿಸಿದರೂ ಕೂಡ BCCI ಆಯ್ಕೆ ಸಮಿತಿಗೆ ಮಾತ್ರ ಕಣ್ಣು ಕಾಣಿಸ್ತಾನೆ ಇಲ್ಲ ಅನಿಸುತ್ತೆ. ಅಥವಾ ಕಣ್ಣು ಕಾಣಿಸ್ತಾ ಇದ್ದರೂ ಕೂಡ ಜಾಣ ಕುರುಡು ಪ್ರದರ್ಶನ ಮಾಡ್ತಿದ್ದಾರೆ. ತಮಗೆ ಬೇಕಾದಂಥ ಮುಂಬೈಕರ್ಗಳಿಗಾಗಿ ಇಂಥದ್ದೊಂದು ಲಾಬಿಯನ್ನು ಮಾಡ್ತಿದ್ದಾರೆ. ಆಡುವ ಆಟಗಾರರಿಗೆ ಅವಕಾಶ ಕೊಡದೆ ತಮಗೆ ಬೇಕಾದವರಿಗೆ ಚಾನ್ಸ್ಗಳನ್ನು ಕೊಡ್ತಿದ್ದಾರೆ ಎನ್ನುವಂಥ ಆರೋಪ ಕೇಳಿ ಬಂದಿದೆ. ಹೌದು, ಯಾಕಂದರೆ ಕರುಣ್ ನಾಯರ್ ಇತ್ತೀಚೆಗೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ದೇಶೀಯ ಟೂರ್ನಿಗಳಲ್ಲಿ ನಂಬರ್ 1 ಬ್ಯಾಟರ್ ಆಗಿದ್ದಾರೆ. ಅದರಲ್ಲೂ ಕೂಡ ವಿಜಯ್ ಹಜಾರೆ ಟ್ರೋಫಿಯಲ್ಲಿ 779 ರನ್ಗಳನ್ನು ಕಲೆ ಹಾಕಿದರು. ಇದೀಗ ರಣಜಿಯಲ್ಲೂ ಕೂಡ ತಮ್ಮ ಬ್ಯಾಟಿಂಗ್ ಮೂಲಕವೇ ಅದ್ಭುತ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಅದರಲ್ಲೂ ಕೂಡ ತಮಿಳುನಾಡು ವಿರುದ್ಧ ನಾಗ್ಪುರದಲ್ಲಿ ನಡೆದಂಥ ರಣಜಿ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಂತೂ ಅಜೇಯ ಶತಕವನ್ನು ಬಾರಿಸಿದರು. ಇದು ಈಗ ಮತ್ತೆ ಆಯ್ಕೆದಾರರು ಯಾಕೆ ಇವರಿಗೆ ಚಾನ್ಸ್ ಕೊಡ್ತಿಲ್ಲ ಅಂತೇಳಿ ಪ್ರಶ್ನೆಯನ್ನು ಮಾಡುವಂತೆ ಮಾಡಿದೆ. ಹಾಗೆ ಮಾಜಿ ಕ್ರಿಕೆಟರ್ ನಿಖಿಲ್ ಚೋಪ್ರಾ ಅವರಂತೂ ನನಗಿದು ಅಕ್ಷರಶಃ VVS ಲಕ್ಷ್ಮಣ್ ಅವರನ್ನು ರಾಷ್ಟ್ರೀಯ ತಂಡದಿಂದ ಹೊರಗಿಟ್ಟಿದ್ದಾಗ ಅವರ ಇನ್ನಿಂಗ್ಸನ್ನೇ ನೆನಪು ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಅಂದರೆ ಭಾರತ ತಂಡ ಕಲಾತ್ಮಕ ಆಟಗಾರ VVS ಲಕ್ಷ್ಮಣ್ ಅವರನ್ನು 1999ರಲ್ಲಿ ತಂಡದಿಂದ ಹೊರಗಿಟ್ಟಿರುತ್ತೆ. ಆವಾಗ 9 ದೇಶೀಯ ಪಂದ್ಯಗಳಲ್ಲಿ ಆಡಿದಂಥ VVS ಲಕ್ಷ್ಮಣ್ ಅವರು 1415 ರನ್ಗಳನ್ನು ಕಲೆ ಹಾಕಿದರು. ಅದರಲ್ಲಿ 9 ಶತಕಗಳು ಕೂಡ ಇದ್ವು. ಆ ಟೈಮಲ್ಲಿ ಭಾರತ ತಂಡಕ್ಕೆ ಅವರನ್ನು ಮತ್ತೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ದೇಶೀಯ ತಂಡದಲ್ಲಿ ಅವರು ನೀಡಿದಂಥ ಪ್ರದರ್ಶನದಿಂದಲೇ ಆ ಚಾನ್ಸನ್ನು ಕೊಡಲಾಗಿತ್ತು. ನಿಜಕ್ಕೂ ಕೂಡ ಕರುಣ್ ನಾಯರ್ ಅವರ ವಿಚಾರದಲ್ಲೂ ಕೂಡ ಹಾಗೆ ಆಗಲಿ ಅಂತೇಳಿ ಕ್ರಿಕೆಟ್ ಪ್ರೇಮಿಗಳು ಹಾರೈಸ್ತಾ ಇದ್ದಾರೆ. ಯಾಕಂದರೆ ನಾಗ್ಪುರ ಏಕದಿನ ಪಂದ್ಯಕ್ಕೂ ಮೊದಲು ಸುದ್ದಿಗೋಷ್ಠಿಯನ್ನು ನಡೆಸಿದಂಥ ಟೀಮ್ ಇಂಡಿಯಾ ಉಪನಾಯಕನಾಗಿರುವಂಥ ಶುಭ್ಮನ್ ಗಿಲ್ ಅವರು ಪತ್ರಕರ್ತರ ಬಳಿ ಹೇಳ್ತಾರೆ. ಕರುಣ್ ನಾಯರ್ ಬಗ್ಗೆ ಪ್ರಶ್ನೆ ಮಾಡಿದರು ಪತ್ರಕರ್ತರು. ಯಾಕೆ ಅವರಿಗೆ ಚಾನ್ಸ್ ಕೊಡ್ತಾ ಇಲ್ಲ, ನಿಮಗೇನು ಅನಿಸುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದರು. ಇದಕ್ಕೆ ಗಿಲ್ ಅಸಂಬದ್ಧ ಉತ್ತರವನ್ನು ನೀಡಿದರು. ಅಂದರೆ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಚೆನ್ನಾಗಿ ಆಡಿದ ತಕ್ಷಣಕ್ಕೆ ರಾಷ್ಟ್ರೀಯ ತಂಡವನ್ನು ಪದೇ ಪದೇ ಬದಲಾಯಿಸೋಕೆ ಆಗೋದಿಲ್ಲ. ಇದರಿಂದ ಬಲಿಷ್ಠ ತಂಡವನ್ನು ಕಟ್ಟೋಕೆ ಸಾಧ್ಯವಿಲ್ಲ. ಇದು ತಂಡದ ಪ್ರದರ್ಶನದ ಮೇಲೆ ಪರಿಣಾಮ ಬೀರುತ್ತೆ ಅಂದಿದ್ರು. ಇದೀಗ ದುರಹಂಕಾರ ರೀತಿಯಲ್ಲಿ ವರ್ತಿಸಿದಂಥ ಶುಭ್ಮನ್ ಗಿಲ್ಗೆ ಕರುಣ್ ನಾಯರ್ ಅವರು ತಮ್ಮ ಬ್ಯಾಟಿಂಗ್ ಮೂಲಕವೇ ಕಪಾಳ ಮೋಕ್ಷವನ್ನು ಮಾಡಿದಂತಾಗಿದೆ. ಅದೆಷ್ಟರ ಮಟ್ಟಿಗೆ ಅಂದರೆ ಕಳೆದ ರಣಜಿ ಪಂದ್ಯದಲ್ಲಿ ಹೈದರಾಬಾದ್ ವಿರುದ್ಧ ಶತಕವನ್ನು ಬಾರಿಸಿದವರು ಈಗ ಕ್ವಾರ್ಟರ್ ಫೈನಲ್ನಲ್ಲಿ ತಮಿಳುನಾಡು ವಿರುದ್ಧ ಮತ್ತೊಂದು ಶತಕವನ್ನು ಸಿಡಿಸಿದರು ಕರುಣ್ ನಾಯರ್. ಇದು ಕಳೆದ 13 ಇನ್ನಿಂಗ್ಸ್ಗಳಲ್ಲಿ ಕರುಣ್ ನಾಯರ್ ಬಾರಿಸಿರುವಂಥ 7ನೇ ಶತಕ. ಈಗ ನೋಡಿ, ದಿನೇಶ್ ಕಾರ್ತಿಕ್ ಅವರಿಗೆ 37ನೇ ವಯಸ್ಸಲ್ಲಿ ಭಾರತ ತಂಡಕ್ಕೆ ಆಯ್ಕೆ ಮಾಡಲಾಗಿತ್ತು. ಆದ್ರೀಗ ಕರುಣ್ ನಾಯರ್ ಅವರು ದೇಶೀಯ ಟೂರ್ನಿಯಲ್ಲಿ ಎಷ್ಟೇ ಚೆನ್ನಾಗಿ ಪ್ರದರ್ಶನವನ್ನು ನೀಡ್ತಾ ಇದ್ರೂ ಕೂಡ ಅವರಿಗೆ ಯಾಕೆ ಚಾನ್ಸ್ ನೀಡಬಾರ್ದು ಅಂತೇಳಿ ಅನೇಕ ಅಭಿಮಾನಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದೆರಡು ಪಂದ್ಯಗಳಲ್ಲಿ ಚಾನ್ಸ್ ಕೊಟ್ಟು ನೋಡಿದರೂ ಕೂಡ ನಿಜಕ್ಕೂ ಕೂಡ ಕರುಣ್ ನಾಯರ್ಗೆ ಒಳ್ಳೆ ಅವಕಾಶ ಇದೆ. ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಅವರು ಆಡೋದು ಟೀಮ್ ಇಂಡಿಯಾಗೆ ಪ್ಲೇಸ್ ಆಗುತ್ತೆ. ನೀವು ಕೂಡ ಕರುಣ್ ನಾಯರ್ ಅವರ ಅಭಿಮಾನಿಯಾಗಿದ್ದರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಧನ್ಯವಾದಗಳು.